ನಾನು ಇಷ್ಟೆಲ್ಲ ಹೆಲ್ತಿ ಫುಡ್ ಅಂತೀನಿ. ನಾನು ಯಾವತ್ತೂ ಜಂಕ್ಸ್ ತಿಂದೇ ಇಲ್ವಾ, ಆಯಿಲ್ ಫುಡ್ ತಿಂದೇ ಇಲ್ವಾ ಅನ್ನೋದನ್ನು ನಾನು ತುಂಬ ತಿಂತಿದ್ದೆ. 1 ಮಂತ್ ಬ್ಯಾಕ್ ನಾನು ತುಂಬ ಅಂದರೆ ತುಂಬ ತಿಂತಿದ್ದೆ. ಆಯಿಲ್ ಫುಡ್ಡು, ಸ್ವೀಟ್ಸು, ಐಸ್ ಕ್ರೀಮ್ ಅಂತ ನಾನು ತುಂಬ ತಿಂತಿದ್ದೆ. ಆದರೆ ಇವಾಗ ಎಲ್ಲದನ್ನೂ ಕಂಟ್ರೋಲ್ ಮಾಡಿದ್ದೀನಿ. ಯಾಕಂದರೆ ಅದು ನನ್ನ ಮಗಳಿಗೋಸ್ಕರ. ಈಗ ನಾನು ತಿಂತಾಯಿದ್ರೆ ನನ್ನ ಮಗಳು ತಿಂತಾಳೆ. ನನ್ನ ಮಗಳಿಗೆ ಅದೆಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನಾನು ತಿಳ್ಕೊಂಡಿದ್ದೀನಿ. ಸ್ವೀಟ್ಸು, ಎಣ್ಣೆಲಿ ಕರಿದ ಐಟಮ್ಸು ಮಕ್ಳಿಗೆ ಯಾವತ್ತೂ ಒಳ್ಳೆಯದಲ್ಲ ಅಂತ ನಮಗೂ ಗೊತ್ತು, ನಿಮಗೂ ಗೊತ್ತು, ಅದನ್ನು ಮಾಡಿರೋನಿಗೂ ಗೊತ್ತು. ಆದರೆ ಹೆಲ್ದಿ ಅಂತ ಹಾಕ್ತಾರೆ. ಯಾವುದೂ ಹೆಲ್ದಿಯಾಗಿರಲ್ಲ. ಈಗ ನ್ಯಾಚುರಲಾಗಿ ಸಿಗೋ ಫುಡ್ಸ್ ಮಾತ್ರ ಹೆಲ್ದಿಯಾಗಿರುತ್ತೆ. ಮಕ್ಳಿಗೆ ಕೊಡೋದು ಯಾವುದೂ ಹೆಲ್ದಿಯಾಗಿರಲ್ಲ. ಯಾಕಂತೇಳಿ ಬೇಕ್ರಿ ಐಟಮು, ಅಂಗಡಿ ಐಟಮ್ ಎಲ್ಲದರಲ್ಲೂ ಫುಡ್ ಕಲರು, ಶುಗರು, ಟೇಸ್ಟಿಂಗ್ ಪೌಡ್ರು ಎಲ್ಲದನ್ನೂ ಯೂಸ್ ಮಾಡಿರ್ತಾರೆ. ಸೊ ಅದು ಯಾವುದೂ ಹೆಲ್ತಿಗೆ ಒಳ್ಳೆಯದಲ್ಲ, ನಮಗೂ ಒಳ್ಳೆಯದಲ್ಲ, ಮಕ್ಕಳಿಗೂ ಒಳ್ಳೆಯದಲ್ಲ. ನೆಕ್ಸ್ಟ್ ನಮಗೋಸ್ಕರ ಅಂದಿದ್ರು ನಮ್ಮ ಮಕ್ಕಳಿಗೋಸ್ಕರನಾದರೂ ನಮ್ಮ ಫುಡ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋಣ, ಆಯಿಲ್ ಫುಡ್ನ ಕಮ್ಮಿ ಮಾಡೋಣ, ಸಕ್ಕರೆ ಐಟಮ್ನ ಕಮ್ಮಿ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಓಕೆ, ಬಾಯ್.